ಸ್ನೇಹಿತರೆ ನಮಸ್ಕಾರ, ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಆಯಿತಾ, ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರಂಟು ರೆಡಿ ಮಾಡೋದನ್ನ ನೋಡ್ತಾ ಇದ್ದೀವಿ. ಓಕೆ, ಕಳೆದ ವಿಡಿಯೋದಲ್ಲಿ ನಾನು ಬ್ಯಾಕ್ದು ಹೆಂಗೆ ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಅಂದ್ಬಿಟ್ಟು ಡಾಟ್ ಎಲ್ಲ ಹಿಡಿಯೋದು ನಾನು ತೋರಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ನ ನೋಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಒಬ್ಬರು ಮೇಡಮ್ ನಮಗೆ ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಹಾಕಿದ್ರು. ಇದು ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಅಂದರೆ ನಾವು ಬ್ಯಾಕ್ನ ಫೋಲ್ಡು ಹಿಡಿಬೇಕಾದ್ರೆ ಲಾಸ್ಟಲ್ಲಿ ಅಂದರೆ ಒಂದು ಸೈಡ್ಗೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಏನು ಒಂದು ಸೈಡ್ ಹೋಗ್ತಾ ಇದೆ ಅಂತಂದರೆ ಹೇಳ್ತೀನಿ ಕೇಳಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಅವರು ಒಂದು ಸೈಡಿಂದ ಹಿಂಗೆ ಹೊಲಿತಾ ಇರ್ತಾರೆ. ಹಿಂಗೆ ಒಂದು ಸೈಡಿಂದ ಹೊಲಿತಾ ಇರಬೇಕಾದ್ರೆ ಏನಾಗುತ್ತೆ, ಈ ಕಡೆ ಜಾಸ್ತಿ ಬರುತ್ತೆ ಅವ್ರಿಗೆ. ಅದು ಏನಕ್ಕೆ ಆಗುತ್ತೆ ಅಂತ ನಾನು ನಿಮಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಹಿಂಗೆ ಹೊಲಿತಾ ಇರ್ಬೇಕಾದ್ರೆ ನಮ್ಗೆ ಏನಾಗುತ್ತೆ ಅಂತಂದರೆ ಲೈನಿಂಗು ಇದು ನಮ್ಮದು ಇದು ಕುದುರೆ ಅಂತ ಏನು ಹೇಳ್ತೀವಿ, ಇದು ನಮಗೆ ಟೈಟಾಗಿದ್ರ ಮೇಲೆ ಕೂತ್ಕೊಂಡಾಗ ಲೈನಿಂಗ್ ಒಂಚೂರು ಎಕ್ಸ್ಪೆಂಡ್ ಆಗುತ್ತೆ. ಓಕೆ, ಎಕ್ಸ್ಪೆಂಡ್ ಆಗ್ತಾ ಮುಂದೆಗೆ ಲೈನಿಂಗ್ನ ತಳ್ಕೊಂಬರುತ್ತೆ. ಅವಾಗ ಏನಾಗುತ್ತೆ, ಒಂದು ಸೈಡಿಗೆ ಬರುತ್ತೆ. ಅವಾಗ ಏನು ಮಾಡಬೇಕು, ನೀವು ಫಸ್ಟ್ ಹಿಂಗೆ ಇಟ್ಕೊಳ್ತೀರಲ್ವ, ಎರಡು ಕಡೆಯಿಂದ ಫಸ್ಟ್ ನೀವು ಹಿಂಗೆ ಫುಲ್ ನೋಡಿಬಿಟ್ಟು ಇದು ಇಟ್ಕೊಳ್ತೀರಲ್ವ, ಈ ಪೀಸು ಇಟ್ಕೊಂಡಾಗ ಈ ಪಾಯಿಂಟು, ಈ ಸೆಂಟ್ರಲ್ ಏನಿದೆ ಈ ಪಾಯಿಂಟ್ ಬಂದಾಗ ನೀವು ಒಂದು ಸಣ್ಣದಾಗ ಒಂದು ಫ್ರಿಲ್ ಕೊಡಬೇಕು ಇಲ್ಲಿಗೆ. ಓಕೆ, ಅವಾಗ ನಿಮಗಿದು ಸೆಂಟ್ರ್ ಬರುತ್ತೆ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಈಗ ವೀಡಿಯೋ ಸ್ಟಾರ್ಟ್ ಮಾಡುವ. ಓಕೆ, ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಈಗ ನೋಡ್ತಾ ಇದ್ದೀರಾ ಅಂತಂದರೆ, ಅಂದರೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಇದು ನಾನು 2ನೇ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ರೀಸನು, ಅದು ನೀವು ವೀಡಿಯೋ ನೋಡಿದರೆ ಗೊತ್ತು. ಅದು ನಾನು ಏನೋ ಅದು ವಾಯ್ಸು ಒಂಚೂರು ಕ್ಲಿಯರ್ ಇರಲಿಲ್ಲ ಅಂತಂದ್ಬಿಟ್ಟು ಏ ಅಂತಂದ್ಬಿಟ್ಟು ಏನೋ ಮಾಡಿದೆ. ಓಕೆ, ಅದು ವರ್ಕೌಟ್ ಆಗಿ ಅದೇನೇನೋ ನನಗೆ ಅರ್ಥ ಆಯ್ತಾಯಿಲ್ಲ ಅದು. ಓಕೆ, ಕಟ್ಟಾಗಿ ಬರ್ತಾಯಿದೆ. ಅದರಿಂದ ನಾನು ವೀಡಿಯೋನ ಕಟ್ ಮಾಡಿ ಹಾಕುವ ಅಂತ ಹೋಗಿದ್ದು, ಅದು ಎಲ್ಲ ಉಲ್ಟಾಗೋಗಿದೆ. ಓಕೆ, ನಾನು ನೋಡಿದೆ ಈಗ ವೀಡಿಯೋನ, ಅದು ನನಗೆ ಸರಿ ಅನಿಸಿಲ್ಲ. ಅದಕ್ಕೆ ಅದೇ ಇದರಲ್ಲಿ ನನಗೆ ಇನ್ನೊಂದು ವೀಡಿಯೋ ಮಾಡಾಕ್ತೀನಿ. ಯಾಕೆಂದರೆ ನಾನು ಹೇಳ್ಕೊಡೋದು ನಿಮಗೆ ಅರ್ಥ ಆಗಬೇಕು ಅಂತಲೇ ನಾನು ವೀಡಿಯೋ ಮಾಡಬೇಕು ಅಲ್ವಾ. ಸುಮ್ಮನೆ ನಾನು ವೀಡಿಯೋ ಹಾಕ್ತಾಯಿದ್ದೀನಿ ಅಂತ ಹಾಕಿದ್ರೆ ನಿಮಗೆ ಪ್ರಯೋಜನವೇ ಆಗೋಲ್ಲ. ಅದರಿಂದ ಟೈಮ್ ಆದರೂ ಪರವಾಗಿಲ್ಲ, ನಾನು ವೀಡಿಯೋ ಮಾಡಲೇಬೇಕು ಅಂದ್ಬಿಟ್ಟು ಈಗ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ಕಷ್ಟಕ್ಕಾದರೂ ಲೈಕ್ ಮಾಡಿ ಪೂರ್ತಿ ವೀಡಿಯೋನ ನೋಡಿ. ಓಕೆ, ಈಗ ನಾನು ಹೇಳ್ತೀನಿ ನೋಡಿ. ಇದು ಕಟ್ಟಿಂಗಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಈ ಪಾಯಿಂಟು, ಡಾಟು, ಈ ಚಟ್ಕ ಹಾಕೋದೆಲ್ಲ ಹೇಳ್ಕೊಟ್ಟಿದ್ದೀನಿ. ಓಕೆನಾ, ಬೇಗ ಮುಗಿಸ್ತೀನಿ ವೀಡಿಯೋನ, ಪೂರ್ತಿ ನೋಡಿ. ಓಕೆ, ಇಲ್ಲಿಂದ ನಾನೇನು ಮಾಡ್ತೀನಿ, ಒಂದು ಅಂದಾಜಲ್ಲಿ 1.25ಗೆ ನಾನೊಂದು ಮಾರ್ಕ್ ಹಾಕ್ಕೊಳ್ತೀನಿ. ನೋಡಿ, ಈ ಲೈನ್ ಕಾಣಿಸ್ತಾ ಇದೆ ನಿಮಗೆ, ಇದೇ ಪಾಯಿಂಟು, ಇದನ್ನ ಮೇಯ್ನ್ ಇಟ್ಕೊಳ್ಳಿ ಈ ಡಾಟ್ನ. ಓಕೆ, ಇಲ್ಲಿಂದ 1.25ಗೆ ಒಂದು ಮಾರ್ಕ್ ಹಾಕ್ಕೊಂಡೆ ನಾನು. ಓಕೆ, ಪುನಃ ಅದೇ 1.25ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡೆ. ಪುನಃ ಇಲ್ಲ 1.25ಗೆ ಇಲ್ಲೊಂದು ಪಾಯಿಂಟ್ ಹಾಕ್ಕೊಂಡೆ. ಓಕೆ, ಇಲ್ಲಿ ಇವ್ರಿಗೆ ನಾನು ಆಗಲೇ ಫಸ್ಟ್ ಮಾಡಿದ ವೀಡಿಯೋಗೆ 1.25ಗೆ ಓಕೆ, ಇವ್ರಿಗೆ ಒಂದು ಅರ್ಧ ಇಂಚು ಬ್ಯಾಕ್ ಹೋಗಲಿ. ಯಾಕೆಂದರೆ ಒಂಚೂರು ದಪ್ಪ ಇದ್ದಾರೆ ಇವರು. ಓಕೆ, ದಪ್ಪ ಇರೋದ್ರಿಂದ ಒಂಚೂರು ಬ್ಯಾಕ್ ಡಾಟು ಹಿಂದೆ ಹೋಗಲಿ, ಇಲ್ಲಾಂದರೆ ಅವ್ರು ಪಾಯಿಂಟ್ ಬಂದು ಕೂತ್ಕೊಂಡ್ಬಿಡುತ್ತೆ. ಓಕೆ, ಈಗ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಈ ಥರ ಮಾರ್ಕ್ ಹಾಕೊಳ್ಳಿ. ಈಗ ನಾವೇನು ಮಾಡ್ತೀವಿ, ನಿಮಗಿದು ಗೊತ್ತಾಗಿಲ್ಲ ಅಂತಂದರೆ ಈ ಲೈನು ನೋಡಿ, ಈ ಲೈನು ಇದಕ್ಕೆ ಸೇರಿಕೊಳ್ಬೇಕು. ಈ ಡಾಟು ಇಲ್ಲಿ ಚರ್ಕ ಹೊಡೆದೀವಲ್ಲ, ಇದು ಈ ಡಾಟ್ ಲೈನು ಇಲ್ಲಿಗೆ ಸೇರಿಕೊಂಡ್ರೆ ಇದು ಇಲ್ಲಿ ಡಾಟು. ಓಕೆ, ಇದನ್ನ ಇನ್ನೊಂಚೂರು ಬೇಕು ಅಂದರೆ ಮೇಲೂ ಹಾಕ್ಕೊಳ್ಬೋದು, ಅದು ನಿಮ್ಗೆ ಕಂಫರ್ಟಬಲ್ ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆ, ಈ ಪಾಯಿಂಟು ಈ ಲೈನು. ಓಕೆ, ಈ ಲೈನು ಈ ಪಾಯಿಂಟು, ಪುನಃ ಈ ಡಾಟ್ ಲೈನೇ ಬರಬೇಕು. ಡಾಟ್ ಹಿಡಿಬೇಕು ಅಂದರೆ 3 ಸೇರಬೇಕು. ಓಕೆ, ಇದಾಯ್ತಾ ನೋಡಿ. ಇಲ್ಲಿಗೊಂದು ಚಟ್ಕ ಹೊಡ್ಕೊಳ್ತೀನಿ ನಾನು. ವೀಡಿಯೋದಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೆ ಅಂತ ಹೇಳಿದೆ ನಿಮಗೆ. ಈಗ ಅದನ್ನ ಉಲ್ಟಾ ಮಾಡ್ಕೊಳ್ತೀನಿ. ಇದನ್ನ ತೆಗಿಬೇಡಿ. ಓಕೆ, ಇದನ್ನ ಸಪ್ರೇಟ್ ಮಾಡಬೇಡಿ. ನೀವು ಸಪ್ರೇಟ್ ಮಾಡಿಬಿಟ್ಟು ನೀವು ಫಸ್ಟ್ ಎರಡು ಅಟ್ಯಾಚ್ ಮಾಡಿಬಿಟ್ರೆ ನಿಮ್ಗೆ ಸುಮಾರು ಸಲ ಅಬ್ಸರ್ವ್ ಮಾಡಿರ್ತೀರ, ಎರಡು ಫ್ರಂಟು ಒಂದೇ ಸೈಡ್ ಬಂದುಬಿಟ್ಟಿರುತ್ತೆ. ಕರೆಕ್ಟಾ? ಓಕೆ, ನಿಮ್ಮ ತಪ್ಪು ನಾನು ಹೇಳಿದ್ದೀನಿ. ಇದಕ್ಕೋದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಈಗ ನಾನೇನು ಮಾಡ್ತೀನಿ ನೋಡಿ, ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಲ್ವಾ, ಮಾರ್ಕ್ ಹಾಕ್ಕೊಂಡಿರೋದನ್ನ ನೀವು ಬೇಕು ಅಂದರೆ ಸೂಜಿ ತೊಗೊಂಡು, ಓಕೆ, ಸೂಜಿ ತೊಗೊಂಡು ಹಿಂಗೆ ಹೋಲ್ ಮಾಡ್ಕೊಳ್ಳಿ ಹಿಂಗೆ. ಓಕೆ, ಹೋಲ್ ಮಾಡಿದ್ರೆ ನಿಮ್ಗೆ ಈ ಕಡೆ ಪಾಯಿಂಟ್ ಬಂದುಬಿಡುತ್ತೆ. ಆವಾಗ ನೀವು ಅದನ್ನ ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ನಾನು ಹಂಗೆ ಮಾಡಲ್ಲ, ಯಾಕೆಂದರೆ ನನಗದು ಅಭ್ಯಾಸ ಇರೋದ್ರಿಂದ. ನಾನು ನೋಡಿ ಹಿಂಗೆ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಇಲ್ಲಿ ಮಾರ್ಕ್ ಕಾಣ್ತಾ ಇದೆ, ಆ ಮಾರ್ಕ್ಗೆ ಪಾಯಿಂಟ್ ಮಾಡ್ತೀನಿ. ಇದು ಅಷ್ಟೇ ನೋಡಿ, ಇದು ಮುಂದೆ ಹೋಗಿದೆ, ಹಿಂದೆಗೆ ಬರಬೇಕು. ಓಕೆ, ನೋಡಿ ಇದೇ ಥರ ನಾನು ಮಾರ್ಕ್ ಮಾಡಿಕೊಂಡು ನೋಡಿ, ಇಷ್ಟು ಆಯಿತು. ಈಗ ನಮ್ಗೆ ಪೂರ್ತಿ ಆಯ್ತಲ್ವಾ. ಈಗ ನೆಕ್ಸ್ಟ್ ಪಾಯಿಂಟ್ ಏನು, ಲೈನಿಂಗ್ ಅಟ್ಯಾಚ್ ಮಾಡೋದು. ಲೈನಿಂಗ್ ಅಟ್ಯಾಚ್ ಮಾಡ್ಬೇಕಾದ್ರೆ ಯಾವತ್ತೂ ನೆನ್ಪಿಟ್ಕೊಳ್ಳಿ ನೋಡಿ, ಇದು ಸೀದಾ ಅಲ್ವಾ, ಇದು ಸೀದಾ ಅಲ್ಲ, ಇದು ಉಲ್ಟಾ. ಓಕೆ, ಈ ಪೀಸು ಉಲ್ಟಾ. ನಮ್ಮ ಫ್ರಂಟು ಎಕ್ಸ್ಟ್ರಾ ಬಿಟ್ಕೊಂಡೇ ಕಟ್ ಮಾಡಿರ್ತೀವಿ. ಓಕೆ, ಇದು ಉಲ್ಟಾ. ಈಗ ನಾನೇನು ಮಾಡ್ತೀನಿ, ನನಗೆ ಈಸಿ ಆಗಬೇಕಲ್ವಾ, ನಾನು ಪುನಃ ಒಂದೇ ಸೈಡ್ ಹೊಲಿಬಾರ್ದು. ಈಗ ನೋಡಿ ಮಾರ್ಕ್ ಇದೆ, ಇದು ಮಾರ್ಕ್ ಕಾಣಿಸ್ತಾ ಇದೆಯಾ, ಮಾರ್ಕು ನನಗೆ ಕಾಣಬೇಕು, ಆ ಥರ ಇಟ್ಕೊಳ್ತೀನಿ. ನೋಡಿ, ಇದನ್ನ ಈ ಥರ ಇಟ್ಕೊಳ್ಬೇಡಿ. ಇದು ಈ ಮಾರ್ಕ್ ಇದೆಯಲ್ಲ, ಮಾರ್ಕಿಂಗ್ ಒಳಗಡೆ ಹೋಗೋ ಥರ ಇಟ್ಕೊಳ್ಬೇಡಿ. ಓಕೆ, ಪುನಃ ನೀವು ಹುಡುಕಿ ಮಾರ್ಕ್ ಹಾಕಬೇಕು. ಅದ್ರ ಬದಲು ಮಾರ್ಕ್ ಇರೋದನ್ನೇ ಮೇಲ್ ಮಾಡಿ. ಇದು ಮಾರ್ಕ್ ಇದೆ, ಇದನ್ನೇ ಮೇಲ್ ಮಾಡಿಕೊಂಡು ಲೈನಿಂಗ್ ಅಟ್ಯಾಚ್ ಮಾಡಿ. ನಾನು ಬರೀ ಒಂದು ಫ್ರಂಟ್ ಹೇಳ್ಕೊಡ್ತೀನಿ ನಿಮಗೆ, ಇನ್ನೊಂದು ಫ್ರಂಟು ಸೇಮ್ ಅದೇ ಥರನೇ. ಬೇಕಂದರೆ ಲೈನಿಂಗ್ 2 ಅಟ್ಯಾಚ್ ಮಾಡ್ತೀನಿ ನೋಡಿ ಹಿಂಗೆ.
ಇದನ್ನ ನಾನು ಅಟ್ಯಾಚ್ ಮಾಡ್ತಾ ಬರ್ತೀನಿ ಈಗ. ಓಕೆ, ನೀಟಾಗಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ನಿಮಗೆ. ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಪೂರ್ತಿ ಕೈ ಇಟ್ಕೊಳ್ಳಿ ಹಿಂಗೆ. ನಾನು ನಿಮಗೆ ಪ್ರತಿಯೊಂದು ಹೇಳ್ಕೊಡ್ತೀನಿ. ಓಕೆ, ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ನ ಯಾರೂ ಹೇಳ್ಕೊಡಲ್ಲ, ಬ್ಲೌಸ್ ಹೊಲ್ಬಿಟ್ಟು ಹಾಕ್ತಾರೆ. ಓಕೆ, ಎಕ್ಸ್ಪ್ಲೈನ್ ಮಾಡಲ್ಲ ಯಾರೂ, ನಾನು ಮಾಡ್ತಾಯಿದ್ದೀನಿ. ದಯವಿಟ್ಟು ನೋಡಿ, ಅಟ್ಯಾಚ್ ಆಯ್ತಾ ಇದು? ವಿಡಿಯೋ ಪಾಸ್ ಆಗೋಗಿತ್ತು. ಓಕೆ ನೋಡಿ, ಇದು ಕಟ್ ಮಾಡಿದ್ದೀನಿ. ಇದನ್ನೂ ಕಟ್ ಮಾಡಿಬಿಡುವ ನೀಟಾಗಿ ಎಡ್ಜಲ್ಲಿ. ನಾನು ಬ್ಯಾಕ್ಗೂ ಅಷ್ಟೇ, ಫ್ರಂಟ್ಗೂ ಅಷ್ಟೇ. ಯಾವತ್ತೂ ನೋಡಿ ಇಲ್ಲಿ ಈ ಥರ ಎಡ್ಜಲ್ಲೇ ಸ್ಟಿಚ್ ಹಾಕಬೇಕು. ಯಾವತ್ತೂ ಗ್ಯಾಪ್ ಬಿಟ್ಬಿಟ್ಟು ಹಾಕ್ಬೇಡಿ. ಓಕೆ ನೋಡಿ, ಇದು ಮೊದಲೇ ನೋಡಿ ಇಲ್ಲಿ ಹಿಂಗೆ ಎಳೆದ್ರೆ ಬರ್ತಾಯಿದೆ ಥ್ರೆಡ್ಡು. ಓಕೆ, ನೀವೇನಾದರೂ ಈ ಗ್ಯಾಪ್ಗೆ ಹಾಕೊಂಡು, ಈಗ ನೋಡಿ ಇಲ್ಲಿ ಎಕ್ಸಾಂಪಲು, ಇಲ್ಲಿ ಗ್ಯಾಪ್ಗೆ ಹಾಕೊಂಡ್ರಿ ಅಂದ್ಕೊಳ್ಳಿ, ನೀವೆಲ್ಲ ರೆಡಿ ಮಾಡ್ಕೊಂಡು ಬರೋ ಗಂಟ ಇದು ಎಳಿತಾ ಬರುತ್ತೆ. ಓಕೆ, ಅದರಿಂದ ಏನಾಗುತ್ತೆ, ನೀವು ಹಿಡಿಯೋ ಪಾಯಿಂಟ್ ನೀವೇನು ಬಿಟ್ಟಿರ್ತೀರ ಅದಕ್ಕಿಂತ ಜಾಸ್ತಿ ಹಿಡಿಬೇಕಾಯ್ತದೆ. ಆಗ ಅದರಿಂದ ಮೆಜರ್ಮೆಂಟ್ ಹೆಚ್ಚು ಕಮ್ಮಿ ಬರ್ಬೋದು. ಅದ್ರ ಬದಲು ನೀವೇನು ಮಾಡಿ, ಲೈನಿಂಗು ಅಂದರೆ ನೀವು ಲೈನಿಂಗ್ ಅಟ್ಯಾಚ್ ಮಾಡ್ತೀರಾ ಅಂತಂದರೆ ಅದು ಸೈಡಲ್ಲೇ ಅಟ್ಯಾಚ್ ಮಾಡಬೇಕು. ಓಕೆ, ಗ್ಯಾಪ್ ಬಿಟ್ಬಿಟ್ಟೆಲ್ಲ ಅಟ್ಯಾಚ್ ಮಾಡಬೇಡಿ. ನೋಡಿ, ಇದಾಯ್ತಾ? ಈಗ ಏನೇನು ನಾವು ಚಟ್ಕ ಹೊಡ್ಕೊಂಡಿದ್ದೀವಿ ಫಸ್ಟು ಅಲ್ಲಿಗೆ ಒಂದೊಂದು ಚಟ್ಕ ಹೊಡ್ಕೊಂಬಿಡಿ. ನಮಗೆ ಡಾಟ್ ಹೊಲಿಬೇಕಾದ್ರೆ ಈಸಿ ಆಯ್ತದೆ, ಮೆಜರ್ಮೆಂಟ್ ಹಿಡಿಬೇಕಾದ್ರೆ ಈಸಿ ಆಗುತ್ತೆ. ಓಕೆ, ಈಗ ಏನು ಮಾಡ್ತೀನಿ, ನಾನು ಡಾಟ್ ಹಿಡಿತೀನಿ. ಡಾಟು ನಾನೀಗ ನೀವು ಬರೀ ಒಂದೇ ಫ್ರಂಟ್ ತೋರಿಸ್ತೀನಿ, ಯಾಕೆಂದರೆ ಎರಡೂ ಫ್ರಂಟ್ ತೋರಿಸಿದ್ರೆ ಓಕೆ ನಿಮ್ಗೆ ಅದು ಕನ್ಫ್ಯೂಷನ್ ಬೇಡ, ಅದು ತೋರಿಸೇ ಬಿಡ್ತೀನಿ ಒಂದೇ ಸಲಿಗೆ. ಓಕೆ ನೋಡಿ, ನಾನು ಅದು ಯಾಕೆ ಮಾರ್ಕ್ ನೋಡಿ, ಈಗ ಇದು ಉಲ್ಟಾ, ಇದು ಮಾರ್ಕ್ ಮೇಲೆ ಇಟ್ಟಿದ್ದೀನಿ ನಾನು. ಓಕೆ, ಮಾರ್ಕ್ನ ಮೇಲೆ ಇಟ್ಕೊಂಡಿದ್ದೀನಿ ಹಿಂಗೆ ಮೇಲೆ. ನೋಡಿ ಮಾರ್ಕ್ ನನಗೆ ಕಾಣಿಸ್ತಿದೆ. ನಾನೀಗ ನೋಡ್ತಾ ಇಲ್ಲ, ಈ ಫ್ರಂಟ್ ಇಟ್ಬಿಟ್ಟು ನೋಡ್ತಾ ಇಲ್ಲ. ಓಕೆ, ನನಗೆ ಮಾರ್ಕು ಅದು ಮೇಲೆ ಇಟ್ಟಿದ್ದೀನಿ, ಇದು ಮೇಲೆ ಇಟ್ಟಿದ್ದೀನಿ, ಎರಡೂ ಮೇಲೆ ಇಟ್ಟಿದ್ದೀನಿ. ಮೇಲೆ ನನಗೆ ಕಾಣಂಗೆ ಇಟ್ಟಿದ್ದೀನಿ ಅಂತಂದರೆ ಅದು ಒಂದು ಅಂಟಪಟ್ಟಿ ಆಗಿರಬೇಕು, ಒಂದು ಉಕ್ಸ್ಪಟ್ಟಿ ಕರೆಕ್ಟಾಗಿ ಅಪೋಸಿಟ್ ಬಂದೇ ಬಂದಿರುತ್ತೆ. ಬೇಕಾದ್ರೆ ಇದು ಅಟ್ಯಾಚ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಕಟ್ ಮಾಡ್ತಾ ಇದ್ದೀನಿ ನೀಟಾಗಿ. ಕಟ್ ಮಾಡ್ಬೇಕಾದ್ರೆ ಹುಷಾರಾಗಿ ಕಟ್ ಮಾಡಿ. ನಾನು ಫಾಸ್ಟಾಗಿ ಕಟ್ ಮಾಡ್ತೀನಿ ಅಂತ ನೀವು ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಕತ್ರಿ ಚೆನ್ನಾಗಿರೋದು ಇಟ್ಕೊಳ್ಳಿ. ಯಾವತ್ತೂ ಅಷ್ಟೇ ಕಲಿಯೋರು ದಯವಿಟ್ಟು ಕತ್ರಿನ ನೀಟಾಗಿರೋದು ಇಟ್ಕೊಳ್ಳಿ, ಅಂದರೆ ಶಾರ್ಪ್ ಇರಲಿ ನೀಟಾಗಿ. ಯಾಕೆಂದರೆ ನೀವು ಕಟ್ ಮಾಡ್ತಾ ಹಿಡಿತಾ ಇದೆ ಅಂತ ಅಂದ್ಬಿಟ್ಟು ಜೋರಾಗಿ ಹಾಕಕ್ಕೆ ಹೋಗ್ತೀರಾ, ಒಂದ್ಸಲ ಬಟ್ಟೆ ಕಟ್ಟಾಗೋಗುತ್ತೆ. ಓಕೆ, ಆ ಪ್ರಾಬ್ಲಮ್ ಬರಬಾರ್ದು ಅಂದರೆ ನೀಟಾಗಿ ಶಾರ್ಪ್ ಇರೋ ಕತ್ರಿನ ಇಟ್ಕೊಳ್ಳಿ. ಓಕೆ, ಚೆನ್ನಾಗಿ ಸಾಣಿ ಇಡ್ಸ್ಕೊಂಡು ಇಟ್ಕೊಂಡಿರಿ. ನೋಡಿ ಇದು ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡೋದಾ? ಈಗ ನೆಕ್ಸ್ಟ್ ಪಾಯಿಂಟು ನೋಡಿ, ಬೇಕಾದ್ರೆ ನಾನು ತೋರಿಸ್ಬಿಡ್ತೀನಿ ನಿಮಗೆ. ಎರಡು ಆಪೋಸಿಟ್ ಬಂದಿರುತ್ತೆ. ನಾನು ಹಿಡಿಯೋದೇ ಬೇಡ. ನೋಡಿ ಎರಡು ಆಪೋಸಿಟ್ ಇದೆ ಅಲ್ವಾ? ಈಗ ನಾನು ಡಾಟ್ ಹಿಡಿಬೇಕು. ಹೆಂಗೆ ಹಿಡಿಬೇಕು? ಫಸ್ಟು ಈ ಸೆಂಟ್ರ್ ಡಾಟ್ ಇಟ್ಕೊಳ್ಳಿ. ಇದು ಪಾಯಿಂಟ್ ಇದೆ ನಮ್ಮದು, ಮಾರ್ಕ್ ಹಾಕಿದ್ದೀವಿ. ಆ ಮಾರ್ಕಿಂದ ಸೆಂಟ್ರ್ ಡಾಟು ನೋಡಿ ಹಿಂಗೆ ಸ್ಟ್ರೈಟ್ ಬರಬೇಕು ಅಲ್ಲಿಗೆ. ಓಕೆ, ಆ ವಿಡಿಯೋ ಡಿಲೀಟ್ ಮಾಡ್ತಾಯಿದ್ದೀನಿ. ಓಕೆ, ಎರಡು ಥ್ರೆಡ್ ಹಾಕ್ಕೊಳ್ಳಿ, ಎರಡು ಸ್ಟಿಚ್ ಹಾಕ್ಕೊಳ್ಳಿ ಸೆಂಟ್ರ್ ಡಾಟ್ಗೆ. ಆ ವಿಡಿಯೋ ಡಿಲೀಟ್ ಮಾಡ್ತಾಯಿದ್ದೀನಿ ನಾನು. ಓಕೆ, ಯಾಕೆಂದರೆ ಚೆನ್ನಾಗಿಲ್ಲ ವಿಡಿಯೋ. ನೋಡಿ ಈ ಥರ ಎರಡು ಡಾಟು ಪಾಯಿಂಟ್ ಬಂತಾ? ಹೊಲಿಗೆನ ಹಾಕ್ಬೇಕಾದ್ರೆ ಸ್ಟ್ರೈಟ್ ಹಾಕಬೇಕು, ಯಾವತ್ತೂ ಬೆಂಡ್ ಹಾಕಬೇಡಿ, ಇಲ್ಲ ಹಿಂಗೆಲ್ಲ ಬರಬೇಡಿ. ಓಕೆ, ಈಗ ಈ ಡಾಟ್ ಪಾಯಿಂಟ್ ಇಟ್ಕೊಳ್ಳಿ ಹಿಂಗೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಇದು ಪಾಯಿಂಟು ಕಾಣಿಸ್ತಾ ಇದೆಯಾ? ಇದನ್ನ ಹಿಂಗೆ ಇಟ್ಕೊಂಡು ಇಲ್ಲಿ ನಾವು ಕಚ್ಚೊಡ್ದಿದ್ದೀವಲ್ಲ ಅದನ್ನ ಹಿಂಗೆ ಎಳೆದಿಟ್ಕೊಳ್ಳಿ. ಹಿಂಗೆ ಎಳೆದಿಟ್ಕೊಳ್ಳಿ, ಹಿಂಗೆ ಸ್ಟ್ರೈಟ್ ಇಟ್ಕೊಳ್ಳಿ. ಸ್ಟ್ರೈಟ್ ಇಟ್ಕೊಂಡ್ರೆ ನಿಮಗೆ ಒಂದು ಲೈನ್ ಕಾಣಿಸುತ್ತೆ. ಓಕೆ, ನೋಡಿ ಇಲ್ಲಿ ಒಂದು ಪಾಯಿಂಟ್ ಇದೆ ಅಲ್ವಾ? ಇಲ್ಲಿ ಇದು ಡಾಟ್ ಪಾಯಿಂಟ್ ಅಲ್ವಾ? ಇದೆರಡನ್ನೂ ಸೇರಿಸಿ ಒಂದು ಡಾಟು. 1/4 ಇಂಚ್ ಹಿಡೀರಿ. ಕಾಲು ಅರ್ಧ ಆಗುತ್ತೆ. ಓಕೆ, ಏಕೆಂದರೆ ನಾವು ಅರ್ಧ ಇಂಚ್ ಡಾಟಿಗೆ ಅಂತ ಬಿಟ್ಟಿದ್ದೀವಿ. ಗೊತ್ತಿರಲಿ ನಿಮಗೆ, ಕಟಿಂಗ್ ಮಾಡಿ ನೋಡಿಲ್ಲ ಅಂತಂದರೆ ಅದನ್ನ ಹೋಗಿ ಫಸ್ಟ್ ನೋಡಿ. ಈ ಡಾಟ್ ಆಯ್ತು. ಈಗ ಈ ಡಾಟು ಲೆವೆಲ್ ಬಂತಾ? ಅದೇ ಥರ ಪಾಯಿಂಟ್ ಇಟ್ಕೊಳ್ಳಿ. ಈ ಡಾಟ್ ಪಾಯಿಂಟ್ ಇಟ್ಕೊಂಡು ಇಲ್ಲೊಂದು ಕಚ್ಚಿ ಹೊಡೆದಿದ್ದೀವಿ ನೋಡಿ, ಚಟ್ಕ ಹೊಡೆದಿದ್ದೀವಲ್ಲ ಅದನ್ನ ಎಳೆದಿಟ್ಕೊಳ್ಳಿ ಹಿಂಗೆ. ಓಕೆ, ಟೈಟಾಗಿ ಇಟ್ಕೊಳ್ಳಿ. ಇಲ್ಲೊಂದು ನೋಡಿ, ಇದು ಮಾರ್ಕು. ಈಗ ಇಲ್ಲಿಗೊಂದು ಡಾಟ್ ಹಿಡಿಯುವ. ಅದು ಅಷ್ಟೇ 1/4 ಇಂಚಿಂದ ಸೀದಾ ಆ ಪಾಯಿಂಟಿಗೆ ಸೇರಿಸ್ಬೇಕು ನೀವು. ನೋಡಿ ಇಲ್ಲಿ ಈ ಥರ ಕಾಣಿಸ್ತಾ ಇದೆಯಾ? ಈಗೇನು ಮಾಡಿ ನೋಡಿ, ಈ ಡಾಟು ಯಾವುದೇನು ಇದು, ಈ ಡಾಟ್ ಏನಿದೆ ಇದು
ಇದನ್ನ ನೀವು ಲಾಸ್ಟಿಗೆ ಸೇರಿಸ್ಬೇಕು. ಅಂದರೆ ನಾವು ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿ ಸೈಡ್ ಹೊಲಿತೀವಲ್ಲ, ಆವಾಗ ಲಾಸ್ಟಿಗೆ ಡಾಟ್ ಹೊಡ್ಕೊಳ್ಳಿ. ಓಕೆ, ಈಗ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ಬೇಕು ಅಂದರೆ ನೀವು ಗೆರೆ ಹಿಡ್ಕೊಳ್ಳಿ, ನೀಟಾಗಿ ಉಗುರಿದ್ರೆ ನಿಮ್ಮ ಹತ್ರ. ಓಕೆ, ಹೆಂಗೆ ಕಾಣಿಸ್ತಾ ಇದೆ, ನೀಟಾಗಿ ಉಗ್ಕೊಂಬಂದಿದೆಯಾ ಕಪ್ಸು. ಇಷ್ಟೇ ಫ್ರಂಟ್ ರೆಡಿ ಮಾಡೋದು. ದಯವಿಟ್ಟು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲಿ ವೀಡಿಯೋನ ಇನ್ನೊಂದ್ಸಲಿ ನೋಡಿ ಅರ್ಥ ಆಗುತ್ತೆ. ಓಕೆ, ಇಷ್ಟೊತ್ತು ನೋಡಿದ್ದಕ್ಕೆ ಧನ್ಯವಾದ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ. ಓಕೆ, ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಇಲ್ಲ ಭಾನುವಾರ ಲೈವ್ ಬರ್ತೀನಲ್ಲ ಅದರಲ್ಲಾದರೂ ಹೇಳ್ತೀನಿ. ಓಕೆ, ಇನ್ನು ನೆಕ್ಸ್ಟ್ ಪಾರ್ಟು ಇದ್ರ ಜೊತೆಗೆ ಬೆಲ್ಟ್ ರೆಡಿ ಮಾಡ್ತೀನಿ. ಬೆಲ್ಟ್ ರೆಡಿ ಮಾಡಿ, ಬೆಲ್ಟು ಅದು ಒಂಚೂರು ತಲೆ ಕೆಡಿಸೋ ಕೆಲಸ ಇರುತ್ತೆ, ಅದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಾದಮೇಲೆ ಸ್ಲೀವ್ಸು. ಓಕೆ, ಬೆಲ್ಟು ಮತ್ತು ಸ್ಲೀವ್ಸು ಒಟ್ಟಿಗೆ ಮಾಡುವ. ಓಕೆ, ಥ್ಯಾಂಕ್ ಯು ವೆರಿ ಮಚ್.